ಅಧ್ಯಕ್ಷರ, ಈಗ 0 ಅವರಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಓಟ್ಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ನಾವು ಶುರು ಮಾಡಿದ್ರೆ ಇವರು ಓಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ. ಓಟ್ಲು ಬೆಲೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರು, ಐಟಿ ಬಿಟಿ ಬಗ್ಗೆ ಮಾತಾಡ್ಲಿ, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡೋದು ಕೂತು ಒಂದ್ ಸೆಕೆಂಡ್ ಆಯ್ತು. ಆಯ್ತು, ಒಂದ್ ಸೆಕೆಂಡ್ ಚರ್ಚೆ ಮಾಡ್ತೀವಿ ಇಲ್ಲಿ. ಅಧ್ಯಕ್ಷರ, ಈಗ 0 ಅವರಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಓಟ್ಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ನಾವು ಶುರು ಮಾಡಿದ್ರೆ ಇವರು ಓಟ್ಲು ಬೆಲೆ ಏರಿಕೆ ಮಾಡಿದ್ದಾರೆ. ಓಟ್ಲು ಬೆಲೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ಮಾತಾಡಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರು, ಐಟಿ ಬಿಟಿ ಬಗ್ಗೆ ಮಾತಾಡ್ಲಿ, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡೋದು ಕೂತು ಒಂದ್ ಸೆಕೆಂಡ್ ಆಯ್ತು. ಆಯ್ತು, ಒಂದ್ ಸೆಕೆಂಡ್ ಚರ್ಚೆ ಮಾಡ್ತೀವಿ ಇಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.